ಹಿಂದೂ ಸಮ್ಮೇಳನ ಆಯೋಜನಾ ಸಮಿತಿ ಶಾಬಾದ್ ವತಿಯಿಂದ ಹಿಂದೂ ಸಮ್ಮೇಳನವನ್ನು ಶಾಬಾದ್ ನಗರದಲ್ಲಿ ಆಯೋಜಿಸಲಾಗಿತ್ತು. ತಾಯಿ ಭಾರತ ಮಾತೆಯ ಭವ್ಯ ಮತ್ತು ದಿವ್ಯ ಶೋಭಾಯಾತ್ರೆಯನ್ನು ಡೊಳ್ಳು ಕುಣಿತ, ವಿವಿಧ ಸಂಗೀತ ವಾದ್ಯಗಳೊಂದಿಗೆ ನಗರದ ಪ್ರಮುಖ ಬೀದಿಗಳ ಮುಖಾಂತರ ಮೆರವಣಿಗೆಯನ್ನು ಜರುಗಿಸಲಾಯಿತು. ತದನಂತರ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಸಮ್ಮೇಳನದ ಸಮಾರೋಪ ಕಾರ್ಯಕ್ರಮವನ್ನು ಜರುಗಿತು. ಈ ಒಂದು ಸಮ್ಮೇಳನದಲ್ಲಿ ಭಾರತ ಮಾತೆಯ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಲಾಯಿತು. ತದನಂತರ ಶ್ರೀ ಪ್ರಹ್ಲಾದ್ ವಿಶ್ವಕರ್ಮ ಅವರು ಪ್ರಾರ್ಥನಾ ಗೀತೆಯನ್ನು ನೆರವೇರಿಸಿಕೊಟ್ಟರು. ಶ್ರೀ ಬಸವರಾಜ್ ಬಿರಾದರ್ ಅವರು ಸ್ವಾಗತಿಸಿದರು. ಅರುಣ್ ಪಟ್ಟಣಕರ್ ಅವರು ಪ್ರಾಸ್ತಾವಿಕ ನುಡಿಯನ್ನು ನುಡಿದರು. ಶ್ರೀ ಸಂತೋಷ್ ಹಾವೇರಿ ಜಿಲ್ಲಾ ಬೌದ್ಧಿಕ ಪ್ರಮುಖರು ಬೌದ್ಧಿಕವನ್ನು ನೀಡಿದರು. ಶ್ರೀ ಸಿದ್ಧಲಿಂಗೇಶ್ವರ ಸಂಸ್ಥಾನ ಮಠದ ಪೂಜ್ಯರಾದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಆಶೀರ್ವಚನವನ್ನು ನೀಡಿದರು. ಶರಣು ವಸ್ತ್ರದವರು ನಿರೂಪಿಸಿದರು. ದೇವದಾಸ್ ಜಾಧವ್ ಅವರು ವಂದಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಬಸವರಾಜ್ ಮತ್ತಿಮೂಡವರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸುಭಾಷ್ ಜಾಪೂರ್, ನಿಂಗಣ್ಣ ಹುಳುಗೋಳ್ಕರ್, ಭೀಮರಾವ್ ಸಾಳುಂಕೆ, ಚಂದ್ರಕಾಂತ್ ಗೊಬ್ಬೂರ್ಕರ್, ಅಣವೀರ್ ಇಂಗಿನಶೆಟ್ಟಿ, ಶಿವಕುಮಾರ್ ಇಂಗಿನಶೆಟ್ಟಿ, ಕನಕಪ್ಪ ದನಗುಳ್ಕರ್ ಮತ್ತು ವೀರೇಶ್ ಬಂದೇಳಿ, ವೀರೇಶ್ ರಾಮಶೆಟ್ಟಿ, ಸತೀಶ್ ರ್ಯಾಪ್ನೂರ್, ಭೀಮಯ್ಯ ಗುತ್ತೇದಾರ್, ರಾಮು ಕುಸಾಳೆ, ಅನಿಲ್ ಹಿಬಾರೆ, ದುರ್ಗಪ್ಪ ಪವರ್ ಹೀಗೆ ಅನೇಕ ಹಿಂದೂ ಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಶಾಬಾದ್ ನಗರದಲ್ಲಿ ಯಶಸ್ವಿಗೊಳಿಸಲಾಯಿತು. ಅವ್ರು ಹೇಳಿದ್ರು ಕರೆ ಅಂದ್ರೆ ಇದು ನಂದಿದ್ರೆ ಪಾಳೆ ಬೇರೆ ಮತ್ತು ವೇದಿಕೆ ಮುಂಭಾಗದಲ್ಲಿರುವಂತಹ ಆ ಕಾರ್ಯಕ್ರಮಕ್ಕೆ ಬಂದ ನಾನು ಈಗ ಈ ಕಾರ್ಯಕ್ರಮಕ್ಕೆ ಈ ಭಾಗದ MLA ಆಗಿ ಬಂದಿಲ್ಲ, ಒಬ್ಬ ಹಿಂದೂ ಕಾರ್ಯಕರ್ತನಾಗಿ ಬಂದಿಲ್ಲ ಅಂತ ಹೇಳಿದ್ರು. ಬಸವರಾಜ್ ಮತ್ತಿಮೂಡರಲ್ಲಿ ಹಾಗೂ ಇಂಗಿನಶೆಟ್ಟಿ ಅವರಲ್ಲಿ ವೇದಿಕೆ ಮುಂಭಾಗದಲ್ಲಿರುವಂತಹ ಯಾವಾಗ ಹೇಳೋದು ಅಂತಂದ್ರೆ ಹಂಗ ಅವಲೋಕನ ಒಂದೆರಡು ಮಾತುಗಳು. ಒಂದ್ ವೇಳೆ ಏನಾದ್ರು ಇದು ಹಿಂದೂ ಕಾರ್ಯಕ್ರಮ ಆಗ್ಲಾರ್ದ ಜಾತಿ ಕಾರ್ಯಕ್ರಮ ಆಗಿದೆ, ಜಾತಿ ಅಂತ ಬಡಲಾರ್ದ ನಾವೆಲ್ಲ ಹಿಂದೂ ಒಂದು ಅಂತ ಬಡದಾಡ್ತೀವಿ, ಅವಾಗ ಭಾರತ ವಿಶ್ವಗುರು ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇತ್ತೀಚೆಗೆ ಜಗತ್ತು ಒಂದು ಮಾತನ್ನ ಹೇಳುತ್ತೆ. ಯಾವ ಮಾತ ಹೇಳುತ್ತೆ ಅಂತಂದ್ರ ಪರಮಾಣು ಸಿದ್ಧಾಂತವನ್ನ ಹೇಳುತ್ತೆ. ಪರಮಾಣು ಸಿದ್ಧಾಂತವನ್ನ ಸಾವಿರಾರು ವರ್ಷದ ಹಿಂದೆ ಈ ಜಗತ್ತಿಗೆ ನೀಡಿದಂತವ್ರು ಖಣಾದರು. ಈ ಜಗತ್ತಿನಲ್ಲಿ ಲೆಕ್ಕ ಮಾಡಕ್ ಬರುವಂತ ಕಾಲಘಟ್ಟದಲ್ಲಿ ಜಗತ್ತಿಗೆ ಸೊನ್ನೆಯನ್ನು ಕೊಡೋದ್ರ ಮುಖಾಂತರ ಜಗತ್ತಿಗೆ ಲೆಕ್ಕವನ್ನ ಕಲಿಸಿರುವಂತ ದೇಶ ಯಾವ್ದಾದ್ರೆ ಅದು ಭಾರತ ದೇಶದ ಋಷಿ ಮುನಿಗಳು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಭಾರತ ದೇಶದ ಋಷಿ ಮುನಿಗಳು ಜೋರಾಗಿ ಚಪ್ಪಾಳಿ ಬಿಡ್ರಿ. ಯಾಕೆ ಆಮೇಲೆ ವಿಚಾರ ಮಾಡತ್ತೀರಿ? ಈ ಊರಾಗ ಏನ್ ಚಪ್ಪಾಳಿ ಬಿಡಕ್ಕೆ ಸಾವಿರಾರು ವರ್ಷದ ಹಿಂದಿನ ಕತಿ ಹೇಳುವಂತದ್ದು ಅಂತಂದ್ರ 7 ವರ್ಷ ಇವ್ರ ಮೇಲೆ ಆಕ್ರಮಣ ಮಾಡ್ತಾನ ವಜೀರ್ ಖಾನು. ಆಕ್ರಮಣ ಮಾಡಿ ಆ ಹುಡುಗನ ಹಿಡ್ಕೊಂಡ್ ಬರ್ತಾರ. 9 ವರ್ಷ 7 ವರ್ಷ 2000 ಅಂತ ವಿಚಾರ ಮಾಡಿ ನೀವು ಹಿಡ್ಕೊಂಡ್ ಬರ್ತಾರ. ಅವ್ರಿಗೆ ಹೇಳ್ತಾರ ಅವ್ರು ನೀವು ಮತಾಂತರ ಆಗ್ಬೇಕು ಅಂತಾರ. ಅವ್ರಿಗೆ ಹೆದರ್ಸ್ತಾರ. ಆ ಹುಡುಗರು ಅಳಿಗಾಡಂಗಿಲ್ಲ. ಹಿಂಗಾದ್ರೆ ಅವ್ರ ಮಾತು ಕೇಳಂಗಿಲ್ಲ ಅಂತಂದು ಅವ್ರನ್ನ ಗೋಡಿಗೆ ನಿಲ್ಲಿಸ್ತಾರ. ನಿಲ್ಲಿಸಿ ಗೋಡಿ ಕಟ್ಟಾಕ್ ಶುರು ಮಾಡ್ತಾರ. ಅವ್ರ ಮುಖದ ಮುಂದೆ ಒಂದೊಂದೇ ಇಟ್ಟಿಗೆ ಇಡೋದು, ಇಟ್ಟದಾಗ ಒಮ್ಮೆ ಕೇಳೋದು ಮತಾಂತರ ಹಾಕಿರಲಿಲ್ಲ ಅಂತ ಕೇಳೋದು ಅವ್ರಿಗೆ. ಹಿಂಗ ಎಲ್ಲಾ ಗೋಡಿಗಳು ಇನ್ನೇನ್ ಮುಖಕ್ಕೆ ಹತ್ರ ಬರ್ತಾವು. ಕೊನೆಗೆ 2 ಹುಡುಗರು ಹೇಳ್ತಾವು, ನಾವು ಒಂದ್ ಸರಿ ಅಲ್ಲ 1000 ಸಾರಿ ಸತ್ರು ಸಹಿತ ನಾವು ಹಿಂದೂಗಳಾಗಿ ಸಾಯ್ತೀವಿ, ಹೊರತಾಗಿ ಮತ್ತೊಂದಾಗಿ ಸಾಯಂಗಿಲ್ಲ, ಮತಾಂತರ ಆಗಂಗಿಲ್ಲ ಅಂತ ಹೇಳಿದ್ರು ಅವ್ರು.
ಅಂದ್ರ ಅಷ್ಟು ಬಲಿದಾನಗಳನ್ನ ಮಾಡಿರುವಂತ ದೇಶ ಭಾರತ ದೇಶ. ಅಷ್ಟು ಸಣ್ಣ ಮಕ್ಕಳಿಗೆ ಇರುವಂತ ರೊಚ್ಚು ಕಿಚ್ಚು ನಮ್ಗೆ ಯಾಕಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಈಗ ಬೇರೆಯವರಿಂದ ಆಕ್ರಮಣ ಕಡಿಮೆ ಆಗಿತ್ತು, ನಮ್ಮವರಿಂದ ನಮ್ಮ ಮೇಲೆ ಆಕ್ರಮಣ ಹೆಚ್ಚಿಗೆ ಆಗಿಬಿಟ್ಟಿತ್ತು. ಈಗ ಅಂತವ್ರಿಂದ ಧರ್ಮ ಉಳಿಸುವಂತದ್ದು ಬಹಳ ಮುಖ್ಯ ಐತಿ. ಹೀಗಾಗಿ ಹೇಳುದಂತಂದ್ರೆ ವಿವೇಕಾನಂದರು ಬಂದ್ ಮಾತನ್ನ ಹೇಳ್ತಾರ, ಏನು ಅಂತಂದ್ರ ಸಾವು ಅಂದ್ರೆ ಏನಂತ ಹೇಳ್ತಾರ ಅವ್ರು. ಸಾವು ಅಂದ್ರೆ ನಿಮ್ಮ ಪಾಲಿಗೆ ಏನೈತಿ, ಏನಾದ್ರೂ ಉಸಿರು ನಿಂತು ಅಂತಂದ್ರೆ ಅದಕ್ಕೆ ಸಾವು ಅಂತ ನಾವು ಕರಿತೀವಿ. ಆದ್ರೆ ವಿವೇಕಾನಂದ ಹೇಳ್ತಾರ, ಕೇವಲ ಉಸಿರು ನಿಂತ್ರ ಅಷ್ಟ ಸಾವಲ್ಲಪ್ಪ, ನಿನ್ನ ದೇಶದ ಮೇಲೆ, ನಿನ್ನ ಧರ್ಮದ ಮೇಲೆ ಮತ್ತೊಬ್ಬರ ಆಕ್ರಮಣ ಮಾಡುವಂತ ಸಂದರ್ಭದಲ್ಲಿ ನೀ ಮನ್ಯಾಗ ಬೆಚ್ಚಗೆ ಕೂತ್ಕೊಂಡೆ ಅಂದ್ರೆ ನೀ ಇದ್ದು ಸತ್ತಂಗ ಅನ್ನುವಂತ ಮಾತನ್ನ ಹೇಳ್ತಾರ ಅವ್ರು. ಇದ್ದು ಸತ್ತಂಗ